ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ಪರ್ಮನೆಂಟಾಗಿ ವೈಟ್ ಆಗಬೇಕು, ನ್ಯಾಚುರಲಾಗಿ ವೈಟ್ ಆಗಬೇಕು ಅಂತ ಹೇಳಿದರೆ ನಾನು ಹೇಳುವಂಥ ಈ 3 ಟಿಪ್ಪಲ್ಲಿ ನೀವು ಒಂದು ಟಿಪ್ ಯೂಸ್ ಮಾಡಿದ್ರೆ ಸಾಕು, ಫಾಲೋ ಮಾಡ್ತಾ ಹೋದರೆ ಸಾಕು, ನ್ಯಾಚುರಲಾಗಿ ಮಕ್ಕಳು ಹುಟ್ಟಿದ ಮಕ್ಕಳಿಂದನೂ ಸಹ ಇದನ್ನ ಯೂಸ್ ಮಾಡ್ತಾ ಹೋದ್ರು ತುಂಬ ಮಕ್ಕಳು ಆರೋಗ್ಯವಾಗಿ ಬೆಳ್ಳಗೆ ಹೇಗಾಗ್ತಾರೆ, ಕಾಂತಿ ಹೆಂಗೆ ಹೆಚ್ಚಾಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಅಂತ ಹೇಳಿದರೆ ನಾವು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಂದನೇ ನಾರ್ಮಲಾಗಿ ಇದನ್ನ ಯೂಸ್ ಮಾಡ್ಬೋದು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿರೋದ್ರಿಂದ ನಾನು ಇದನ್ನು ಮಕ್ಕಳಿಗೆ ತಾಯಿ ಎದೆ ಹಾಲು ಸಿಗುತ್ತಲ್ಲ, ಆ ಎದೆ ಹಾಲು ತಗೊಂಡು ಇನ್ನೇನು ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಅನ್ನೋ ಒಂದು ಟೈಮಲ್ಲಿ ಮಗುವಿಗೆ ಆ ತಾಯಿ ಎದೆ ಹಾಲು ತಗೊಂಡು ಹತ್ತಿಯಿಂದ ಮಗುವಿನ ಬಾಡಿ ಫುಲ್ಲು ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಮಕ್ಕಳು ನ್ಯಾಚುರಲ್ಲಾಗಿ ಕಾಂತಿಗೊಳ್ತಾ ಬರ್ತಾರೆ. ಇದು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು. ನೀವು ಒಂದ್ಸರಿ ಮಾಡಿ ಬಿಡೋದಾಗಲಿ ಆ ಥರ ಮಾಡಬಾರ್ದು. ನ್ಯಾಚುರಲಾಗಿ ಡೈಲಿ ಸ್ನಾನ ಮಾಡಿಸ್ತೀರಾ, ಹಾಗಾಗಿ ಈ ಟಿಪ್ನ ನೀವು ಯೂಸ್ ಮಾಡ್ಕೋಬೋದು. ಆಯಿಲ್ ಮಸಾಜ್ ಅಂತೂ ನಾರ್ಮಲಾಗಿ 1 ವರ್ಷ 2 ವರ್ಷದ ಇರೋರ್ಗೂ ಎಲ್ಲರೂ ಮಾಡಿಸ್ತಾರೆ. ಆವಾಗಲೂ ಸಹ ಇದನ್ನು ಕಂಟಿನ್ಯೂ ಮಾಡ್ಕೊಬೋದು. ಅಂದರೆ ಇದು ರೆಗ್ಯುಲರಾಗಿ ಮಾಡ್ತಾ ಹೋದರೆ ಮಗುವಿಗೆ ತಾಯಿ ಎದೆ ಹಾಲು ತುಂಬ ರಿಲೀಫ್ ಆಗುತ್ತೆ, ಮೈಗೆಲ್ಲ ರಿಲೀಫ್ ಅನಿಸುತ್ತೆ. ಇದು ನ್ಯಾಚುರಲಾಗಿ ಗ್ಲೋ ಆಗ್ತಾ ಹೋಗ್ತಾರೆ ಮಕ್ಕಳು. ತಾಯಿ ಎದೆ ಹಾಲು ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ತಾಯಿ ಎದೆ ಹಾಲನ್ನ ಕೊಡ್ತಾ ಹೋಗ್ತಾಳೋ ಅಲ್ಲಿವರೆಗೂ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಒಂದು ಟಿಪ್ ಏನು ಅಂತ ಹೇಳಿದರೆ, ಮನೆಯಲ್ಲೇ ಸಿಗುವಂಥ ಬಾದಾಮಿ ಉಪಯೋಗಿಸ್ಕೊಂಡು ನ್ಯಾಚುರಲ್ ಕ್ರೀಮ್ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೊಂಡು ಮಗುಗೆಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ಈ ಸೆಕೆಂಡ್ ಟಿಪ್ಪಲ್ಲಿ ಹೇಳ್ತೀನಿ. ಒಂದು 5 ಅವರ್ಸ್ 4 ಅವರ್ಸ್ ಆಗಿರ್ಬೋದು, ಟೈಮ್ ಇದ್ದರೆ ಇನ್ನೂ ಒಂದು 5 ಅವರ್ಸ್ ಆದರೆ ಸಾಕು. ಒಂದು 5 ಅವರ್ಸ್ ಒಂದು 2ರಿಂದ 3 ಬಾದಾಮಿನ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ಕಲ್ಲಿರುತ್ತೆ, ಒಂದು ತೇಯೋದೊಂದು ಕಲ್ಲು ಬರುತ್ತೆ, ಗಂಧ ಎಲ್ಲ ತೇಯ್ತಾರಲ್ಲ, ಅದು ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ, ಇಲ್ಲ ಶಾಪ್ಗಳಲ್ಲಿ ಈ ಮಡಿಕೆ ಎಲ್ಲ ಮಾಡ್ತಾರೆ ಆ ಕಡೆ ಸಿಗುತ್ತೆ. ಒಂದಷ್ಟು ಅಗಲ ಇರುತ್ತೆ, ಒಂದು 100 ರುಪೀಸ್ ತೊಗೊತಾರೆ. ದೊಡ್ಡದು ಬರುತ್ತೆ, 100 ರುಪೀಸ್ ಬರುತ್ತೆ, ಅಷ್ಟೇ ಆಗೋದು. ಅದನ್ನು ತೊಗೊಂಬಂದಿಟ್ಕೊಳ್ಳಿ. ನೆಕ್ಸ್ಟು ಬಾದಾಮಿ ನೆನೆಸಿರುತ್ತಲ್ಲ, ಅದು ಸಿಪ್ಪೆ ಎಲ್ಲ ತೆಗೆದು ನೆಕ್ಸ್ಟು ಆ ಕಲ್ಲಿನ ಮೇಲೆ ನೀಟಾಗಿ ಎಷ್ಟು ನೀವು ನೀಟಾಗಿ ಇಟ್ಕೊತೀವಿ ಅಷ್ಟು ಒಳ್ಳೆಯದು. ತಂದಿದ ತಕ್ಷಣ ಒಂದು 5 ಅವರ್ಸ್ ಅಥವಾ ಒಂದು ದಿನ ಎಲ್ಲ ಫುಲ್ಲು ಆ ಕಲ್ಲನ್ನ ನೀರಲ್ಲಿ ನೆನೆ ಹಾಕಿ, ಅದು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಏನು ಸ್ಮೆಲ್ಲು, ದಾರಿಲಿ ಇಟ್ಕೊಂಡಿರ್ತಾರೆ, ಏನೇನೋ ಇರುತ್ತೆ, ಸಮಥಿಂಗ್ ಏನೇನೋ ಇರುತ್ತೆ. ನೆಕ್ಸ್ಟು ಅದು ಎಲ್ಲ ರಿಮೂವ್ ಆದಮೇಲೆ ಆ ಧೂಳೆಲ್ಲ ರಿಮೂವ್ ಆಗುತ್ತೆ. ನೀವು ನೀರಲ್ಲಿ ನೆನೆ ಹಾಕಿದ ತಕ್ಷಣ ಆಗುತ್ತೆ. ಅದನ್ನು ತೊಗೊಂಡು ನೀವು ನಾರ್ಮಲಾಗಿ ಡೈಲಿ ಯೂಸ್ ಮಾಡ್ಬೋದು. 4-5 ಬಾದಾಮಿ ಇರುತ್ತಲ್ಲ, ಅದನ್ನ ನೀಟಾಗಿ ಚೆನ್ನಾಗಿ ತೇದ್ಕೊಳ್ಳಿ. ಚೆನ್ನಾಗಿ ತೇದ್ಕೊಂಡ್ರೆ ಒಂದು ಪೇಸ್ಟ್ ಥರ ಅದು ಕನ್ವರ್ಟ್ ಆಗುತ್ತೆ. ಆ ಪೇಸ್ಟನ್ನ ಇನ್ನೇನು ಸ್ನಾನ ಮಾಡ್ಸೋಕ್ಕೆ ಹೋಗ್ತೀರಾ ಮಕ್ಕಳಿಗೆ, ಇವತ್ತು ಸ್ನಾನ ಮಾಡಿಸೋ ಪ್ಲ್ಯಾನಿಂಗ್ ಇದೆ, ಈ ಟೈಮಲ್ಲಿದೆ ಅನ್ನೋರು ಅದನ್ನು ಮಗುಗೆ ಫುಲ್ಲು ಅಪ್ಲೈ ಮಾಡ್ತಾ ಬಂದರೆ ಮಗು ತುಂಬ ಫೇರಾಗಿ ನೀಟಾಗಿ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂದರೆ ನೀವಾಗಿ ನಿಮ್ಮ ಕಣ್ಣಿಂದ ನೋಡ್ಬೋದು ಅದನ್ನು. ಇದೊಂದು ಟಿಪ್ನ ನೀವು ಆರಾಮಾಗಿ ಫಾಲೋ ಮಾಡ್ಬೋದು. ಇದು ಬೆಸ್ಟ್ ಟಿಪ್ಪು, ಬೇಗ ರಿಸಲ್ಟ್ ಕೊಡುತ್ತೆ. ಈ ಸೆಕೆಂಡ್ ಒಂದು ಟಿಪ್ಪು. ಫಸ್ಟು ಟಿಪ್ಪು ಸ್ವಲ್ಪ ನ್ಯಾಚುರಲ್ ಆದ್ರೂ ಪರ್ಮನೆಂಟು, ಇದು ಸಹ ಪರ್ಮನೆಂಟ್ ಆಗಿರುತ್ತೆ. ಮಗುಗೆ ತಿನ್ನಿಸೋದಾಗಿರ್ಬೋದು, ಬಾದಾಮಿ ತೇಯ್ದುಬಿಟ್ಟು ಮಗುಗೆಲ್ಲ ಮಸಾಜ್ ಮಾಡೋದಾಗಿರ್ಬೋದು, ಆವಾಗಲೇ ನಿಮಗೆ ರಿಸಲ್ಟು, ಆವಾಗಲೇ ಹೇಗೆ ಏನು ಅಂತ ಹೇಳಿ ಆವಾಗಲೇ ರಿಸಲ್ಟು ನೀವು ಆರಾಮಾಗಿ ನೋಡ್ಬೋದು. ಇದು ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನಾನು ಬೇಗ ಮಗು ಹಾಕಬೇಕು, ಟೈಮ್ ಇಲ್ಲ ಅನ್ನೋರು ಮಾಡೋದಕ್ಕೆ ಹೋಗಬೇಡಿ, ಏನೂ ತೊಂದರೆ ಇಲ್ಲ. ನೀವು ನೆನೆಸ್ದಲೇ ಹಾಗೆ ಕೊಡೋದಾಗಲಿ ಅಥವಾ ಹೆಂಗೆ ಬೇಕಂಗೆ ತೇಯೋದಾಗಲಿ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ತರಿಯಾಗಿಲ್ಲ ಇರಬಾರ್ದು, ಏನು ಒಡವಡ್ಕ ಥರ ಇರಬಾರ್ದು. ಏನು ಒಡವಡ್ಕ ಅಂತಾರೆ, ತರಿ ಅಂತಾರೆ, ದಪ್ಪ ಅಂತಾರೆ, ಆಮೇಲೆ ಚಿಟಿಕೆ ಹಕ್ಕಿ ಥರ ಅಂತಾರೆ, ಆ ಥರ ಎಲ್ಲ ಇರಬಾರ್ದು. ಫುಲ್ಲು ಪೇಸ್ಟ್ ಥರ ಏನಾದರೂ ಮಾಡಿ ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದನ್ನು ಸಹ ನೀವು ಫಾಲೋ ಮಾಡ್ಬೋದು. ಇದೇನು
ಚೆನ್ನಾಗಿ ನೆನೆಸಿ ಪೇಸ್ಟ್ ಮಾಡಿ ಬಾಡಿಗೆಲ್ಲ ನೀಟಾಗಿ ಮಸಾಜ್ ಆಯಿಲ್ ಮಸಾಜ್ ಹೆಂಗೆ ಮಾಡ್ತೀರೋ ಆ ಥರ ಮಸಾಜ್ ಮಾಡ್ತಾ ಬಂದರೆ ಸ್ಕಿನ್ನು ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ಬೇಬಿದು. ಇದು ಹುಟ್ಟಿದ ಒಂದು 15 ದಿನ ಮಕ್ಕಳು ಅಥವಾ ಹುಟ್ಟಿದ ಮಕ್ಕಳಿಂದ ಏನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಿರೋ ಆವಾಗಿಂದ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ತಾಯಿ ಎದೆ ಹಾಲು ಸ್ವಲ್ಪ ಹರಳೆಣ್ಣೆ ಕ್ಲೈಮೇಟ್ ನೋಡ್ಕೊಳ್ಳಿ. ನೀವು ಹರಳೆಣ್ಣೆ ಯೂಸ್ ಮಾಡ್ತಿಲ್ಲ ಅಂತಂದರೆ 1-2 ತೊಟ್ಟು 3 ತೊಟ್ಟಾದರೆ ಸಾಕು ಕೈ ಮೇಲೆ. ನನ್ನ ಚಾನಲ್ನಲ್ಲಿ ಇದು ವಿಡಿಯೋ ಇದೆ, ಆಲ್ರೆಡಿ ಈ ವಿಡಿಯೋ ಇದೆ. ಬಟ್ ಇದು ಇನ್ನೂ ಗೊತ್ತಾಗಲಿ ಅಂತ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಅಷ್ಟೇ ಸ್ಕಿನ್ನು ಗ್ಲೋ ಆಗೋದು, ನೈಸ್ ಆಗುತ್ತೆ, ಏನು ಪಿಂಪಲ್ಸ್ ಎಲ್ಲ ಏನೂ ಇರೋದಿಲ್ಲ. ಸ್ವಲ್ಪ ಎದೆ ಹಾಲು ತೊಗೊಳ್ಳಿ, ತಾಯಿ ಎದೆ ಹಾಲು. ಬೇರೆ ನೀವು ಹಾಲುಗಳಲ್ಲಿ ಮಾಡ್ತೀರಾ ಅಂತ ಹೇಳಿದರೆ ಅಷ್ಟು ರಿಸಲ್ಟು ಇದು ಕೊಡೋದಿಲ್ಲ. ತಾಯಿ ಎದೆ ಹಾಲಿಂದಲೇ ಇದು ರಿಸಲ್ಟ್ ಕೊಡೋದು. ತಾಯಿ ಎದೆ ಹಾಲು ತೊಗೊಳ್ಳಿ. ತಾಯಿ ಎದೆ ಹಾಲಿಂದ ಸ್ವಲ್ಪ ಹರಳೆಣ್ಣೆ ಒಂದು 3 ತೊಟ್ಟು ಹರಳೆಣ್ಣೆ ತಗೊಂಡು ತಾಯಿ ಎದೆ ಹಾಲು ತೊಗೊಂಡು ಚೆನ್ನಾಗಿ ಕೈ ಮೇಲೆ ತೇಯ್ಬೇಕು. ಹಿಂಗೆ ಜಸ್ಟ್ ಹಿಂಗೆ ಮಾಡ್ತಾ 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 ಬಂದರೆ ಏನದೊಂದು ಕ್ರೀಮಾಗಿ ಕನ್ವರ್ಟ್ ಆಗುತ್ತೆ. ಹಾಲೆಲ್ಲ ಒಂದು ಕಡೆ ಬರುತ್ತೆ, ಕ್ರೀಮೆಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ. ಆ ಕ್ರೀಮ್ ತೊಗೊಂಡು ನೀವು ಮಕ್ಕಳಿಗೆ ಫುಲ್ಲು ಆಯಿಲ್ ಮಸಾಜ್ ಹೇಗೆ ಮಾಡ್ತೀರೋ ಇದನ್ನು ಸಹ ಹಾಗೆ ಮಾಡಿದ್ರೆ ಮಕ್ಕಳು ನ್ಯಾಚುರಲಾಗಿ ಗ್ಲೋ ಆಗ್ತಾ ಬರ್ತಾರೆ. ಏನು ನಾವು ಎಳೆ ಚರ್ಮದಿಂದ ನಾವು ಏನು ಸ್ಕಿನ್ನಿಗೆ ಯಾವ ಥರ ನಾವು ವರ್ಕ್ ಆಗುತ್ತೆ ಏನು ಅಂತ ಅದು ಪರ್ಮನೆಂಟಾಗಿ ಉಳಿಯುತ್ತೆ. ನಾವು ಯಾವ ಥರ ಸ್ಕಿನ್ನಿಗೆ ಏನು ಹಾಕ್ತೀವಿ ಏನಿಲ್ಲ, ಯಾವ ಥರ ನ್ಯಾಚುರಲಾಗಿ ಏನು ಸೈಡ್ ಎಫೆಕ್ಟು ಡ್ಯಾಮೇಜ್ ಏನು ಸ್ಕಿನ್ ಡ್ಯಾಮೇಜ್ ಏನು ಇಲ್ಲದೇ ನಾವು ಹೇಗೆ ಮಕ್ಕಳನ್ನ ಗ್ಲೋ ಆಗಿ ಅಥವಾ ಬೆಳ್ಳಗೆ ಕಾಂತಿಯಾಗಿ ಹೆಂಗೆ ಇಟ್ಕೋಬೋದು ಅಂತ ಈ 3 ಟಿಪ್ನು ನಾನು ಫಾಲೋ ಮಾಡಿದ್ದೀನಿ. ಬೇಕಿದ್ರೆ ನನ್ನ ಬೇಬಿ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಬಟ್ ನಾನು ಆ ಥರ ನ್ಯಾಚುರಲಾಗಿ ನಾನು ಆದಷ್ಟು ಯಾವುದೇ ಆಗಿರ್ಬೋದು ನ್ಯಾಚುರಲಾಗಿ ನಾನು ಆದಷ್ಟು ಯಾವುದೇ ಒಂದಾಗಲಿ ನ್ಯಾಚುರಲಾಗಿ ನಾನು ಪ್ರಯತ್ನ ಪಡೋದು ಜಾಸ್ತಿ. ನನಗೆ ಕ್ರೀಮ್ ನನಗಾಗಲಿ ಅಥವಾ ಹಸ್ಬೆಂಡ್ಗಾಗಲಿ ಯಾವುದೇ ಒಂದು ಕ್ರೀಮ್ ಹಾಕಿದ ತಕ್ಷಣ ಪಟ್ ಅಂತ ರಿಸಲ್ಟ್ ಕೊಡೋದನ್ನ ನೋಡ್ಬಂದು. ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ. ಬಟ್ ಆ ಥರ ಅಲ್ಲ, ಇದು ಪರ್ಮನೆಂಟಾಗಿ ಯೂಸ್ ಮಾಡ್ತಾ ಹೋಗಿ ಒಂದು 2 ಮಂತ್ಸ್ 1 ಮಂತಿಗೆಲ್ಲ ನಿಮಗೆ ಏನು ರಿಸಲ್ಟು ಅಂತ ಗೊತ್ತಾಗುತ್ತೆ. 1 ಮಂತು ಬೇಡ, ನೀವು 1 ವೀಕಿಗೆಲ್ಲ 2 ಡೇಸಿಗೆಲ್ಲ ಗೊತ್ತಾಗುತ್ತೆ. ನೀವು ನೀಟಾಗಿ ಮೇಂಟೈನ್ ಮಾಡ್ತಾ ಹೋದರೆ ಮಗು ಹೇಗೆ ಚೇಂಜ್ ಆಗ್ತಿದೆ, ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ತಾಯಿ ಎದೆಯಲ್ಲಿ ಯಾವಾಗ ಸಿಗುತ್ತೋ ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಫಸ್ಟ್ ಟಿಪ್ಪು ಮತ್ತು 3rd ಟಿಪ್ಪು. ಇನ್ನು ನಾನು ಹೇಳಿರೋ 2nd ಟಿಪ್ಪು, ಇದು ಒಂದು 3 ಇಯರ್ಸ್ ಮಕ್ಕಳವರೆಗೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ತಿಂತಾ ಬಂದ್ರೂ ಬಾದಾಮಿ ಸ್ಕಿನ್ ಗ್ಲೋ ಬರುತ್ತೆ. ಅಥವಾ ಈ ಥರ ಮಸಾಜ್ ಮಾಡ್ತಾ ಹೋದ್ರೂ ಇನ್ನೂ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ನಾನು ನನ್ನ ಮಗಳು ಮಾಡಬೇಕಾದ್ರೆ ವಿಡಿಯೋ ಮಾಡೋದು ಅಷ್ಟು ಆಗಲಿಲ್ಲ, ಹಾಗಾಗಿ ಇದೊಂದು ವಿಡಿಯೋ ಟಿಪ್ನ ಫಾಲೋ ಮಾಡ್ಬೋದು. ಯಾವುದೇ ಏನೂ ಖರ್ಚಿಲ್ಲದೆ ಆರಾಮಾಗಿ ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಗ್ಲೋ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಡೌಟು ಬೇಡ. ಆರಾಮಾಗಿ ಇದು ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು 100% ರಿಸಲ್ಟ್ ಅಂತಲೇ ಹೇಳ್ಬೋದು. ಇದೊಂದು ಟಿಪ್ನ ನೀವು ಫಾಲೋ ಮಾಡಿ. ವಿಡಿಯೋ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ,